ಗಾರ್ಬೇಜು ಡ್ರೈನೇಜ್ ಏನಿದೆಯಲ್ಲ ಅದೆಲ್ಲ ಒಳ್ಳೆ ರೀತಿಯಿಂದ ಆಗಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಯಾರು ವಾಟರ್ ಪ್ಲ್ಯಾಂಟನ್ನು ಮಾಡಿಸ್ಬೇಕು. ಮತ್ತು ರಸ್ತೆಗಳು ಸರಿ ಮಾಡಬೇಕು. ನೀವು ಇವಾಗ ನೋಡಿದ್ದೀರ ನೀವು ಒಂದು ರೋಡ್ ಕೂಡ ಸರಿಯಾಗಿಲ್ಲ, ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ಸರಿ ಮಾಡಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವಾಗ ಏನು ಸ್ಟೂಡೆಂಟ್ಸ್ಗೆ ಫ್ರೀ ಬಸ್ ಪಾಸನ್ನು ಅನೌನ್ಸ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕ್ಷೇತ್ರದ ಜನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಾವು ಎಲ್ಲರೂ ಇವಾಗ ಯಾಕೆ ಬಂದಿದ್ದೀವಿ ಅಂದರೆ ಫ್ರೀ ಬಸ್ ಪಾಸ್ದ ಅರ್ಜಿಯನ್ನು ಕಲೆಕ್ಷನ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಕಲೆಕ್ಷನ್ ಮಾಡಿ ಅದೇನಿದೆ ನಮ್ಮ ಆಫೀಸಲ್ಲಿ ಸಬ್ಮಿಟ್ ಮಾಡಿ ಅವ್ರೇನು ಒಂದು ಸ್ಟೂಡೆಂಟ್ಸ್ಗೆ ಒಂದು ಪಾಸನ್ನು ಕೊಟ್ಟಿದ್ದಾರೆ, ಅದು ಒಳ್ಳೆ ರೀತಿಯಿಂದ ಎಲ್ಲರಿಗೂ ಸೇರಬೇಕಂತ ನಮ್ಮ ಆಸೆ. ಸುಮಾರು ಒಂದು 70ರಿಂದ 80 ಸ್ಟೂಡೆಂಟ್ಸ್ಗೆ ಟ್ಯಾಬನ್ನು ವಿತರಣೆ ಮಾಡಿದ್ದೀವಿ. 10th ಪಾಸ್ ಮತ್ತು 12th ಪಾಸ್ ಆಗಿರೋರಿಗೆ. ಯಾಕೆಂದರೆ ಅದು ಬರೀ ಒಂದು ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟ್ ಅಂದರೆ ಅವ್ರಿಗೆ ಓದ್ತಾ ಇರ್ತಾರೆ. ಅವ್ರು ಡಿಜಿಟಲ್ ವರ್ಲ್ಡ್ಗೆ ಅವ್ರಿಗೆ ಒಂದು ಟ್ಯಾಬ್, ಒಂದು ಎಲೆಕ್ಟ್ರಾನಿಕ್ ಡಿವೈಸೇ ಅದು ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲನೂ ಆನ್ಲೈನ್ ಎಜುಕೇಷನ್ ಆಗಿದೆ. ಸೊ ಅದರಿಂದ ಅವ್ರಿಗೆ ಒಂದು AI ಮೂಲಕ ಅವ್ರಿಗೆ ಉಪಯೋಗ ಆಗಲಿ ಅಂತ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ಏನಂದರೆ ನೀವೆಲ್ಲ ಈ ಕಡೆ ನೋಡ್ಬೋದು, ನೀವು ಇದು ಬೆಂಗಳೂರಲ್ಲಿ ಒಂದು ವಾರ್ಡ್ ಅಂದರೆ ಎಲ್ಲರಿಗೂ ಡೌಟ್ ಆಗುತ್ತೆ. ಯಾಕೆಂದರೆ ಈ ರೋಡ್ ದಾಟಿದ್ರೆ ಒಂದು ರೀತಿ ಇರುತ್ತೆ, ಈ ರೋಡ್ ದಾಟಿದ್ರೆ ಒಂದು ರೀತಿ ಇರುತ್ತೆ. ಸೊ ಇದು ಸುಮಾರು ವರ್ಷಗಳಿಂದ ಒಂದು ರಾಜಕೀಯ ಎಲ್ಲ ನಡ್ಕೊಂಡು ಏನು ಅಭಿವೃದ್ಧಿ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಜನರ ಅಭಿವೃದ್ಧಿ, ನಮ್ಮ ಪಕ್ಷದ ಅಭಿವೃದ್ಧಿ, ಆ ಜನರ ಒಂದು ವಿಶ್ವಾಸ ಗಳಿಸ್ಬೇಕಂದ್ರೆ ನಾವು ಕೆಲಸ ಮಾಡಬೇಕು. ನಾವು ಇವಾಗ ಏನು ಬಂದಿದ್ದೀವಲ್ಲ, ಜನರ ಜೊತೆಗಿದ್ದು ಸ್ಟೂಡೆಂಟ್ಸ್ ಆಗಲಿ, ಇಲ್ಲಿರುವ ಜನರಿಗಾಗಲಿ ಒಳ್ಳೆಯದಾಗಲಿ ಅಂತ ನಾವು ಎಲ್ಲರನ್ನೂ ದೇವ್ರನ್ನೂ ಪ್ರಾರ್ಥನೆ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಕಾಕ್ಸ್ ಟೌನ್ಗೆ ಒಂದು ಒಳ್ಳೆ ಪ್ಲೇ ಗ್ರೌಂಡ್ ಒಂದು ಬೇಕು. ಮತ್ತು ಈ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡಿಂದ ಒಳ್ಳೆ ರೀತಿಯಿಂದ ಗಾರ್ಬೇಜು ಡ್ರೈನೇಜ್ ಏನಿದೆಯಲ್ಲ ಅದೆಲ್ಲ ಒಳ್ಳೆ ರೀತಿಯಿಂದ ಆಗಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಯಾರು ವಾಟರ್ ಪ್ಲ್ಯಾಂಟನ್ನು ಮಾಡಿಸ್ಬೇಕು. ಮತ್ತು ರಸ್ತೆಗಳು ಸರಿ ಮಾಡಬೇಕು. ನೀವು ಇವಾಗ ನೋಡಿದ್ದೀರ ನೀವು ಒಂದು ರೋಡ್ ಕೂಡ ಸರಿಯಾಗಿಲ್ಲ, ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ಸರಿ ಮಾಡಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮಾಡ್ತೀವಿ. ಸ್ಟೂಡೆಂಟ್ಸ್ ಆರ್ ದ ಪಿಲ್ಲರ್ ಸ್ಟೋನ್ಸ್ ಆಫ್ ಅವರ್ ಕಂಟ್ರಿ, ನಾಟ್ ಓನ್ಲಿ ಆ ಕಂಟ್ರಿ, ಆ ಸಿಟಿ, ಆ ವಾರ್ಡ್, ಎವ್ರಿಥಿಂಗ್. ಸೊ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕಂತ ಈ ಒಂದು ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟ್ನ ನಾವು ವಿತರಣೆ ಮಾಡಿದ್ದೀವಿ. ಅವ್ರಿಗೆ ಸ್ಕಾಲರ್ಶಿಪ್ ಆಗಿರಲಿ, ಮತ್ತು ನಮ್ಮ ಕಡೆಯಿಂದ ಅವ್ರಿಗೆ ಅನುಕೂಲ ಆಗುತ್ತೋ ನಾವು ಮಾಡಿಕೊಡ್ತೀವಿ. ಅವ್ರು ಒಳ್ಳೆ ರೀತಿಯಿಂದ ಓದಿ ನಮ್ಮ ವಾರ್ಡ್ಗೆ ಅವರು ಒಂದು ಒಳ್ಳೆ ಆಫೀಸರ್ಸ್ ಆಗಿ ಬರಬೇಕಂತ ನಮ್ಮ ಬೇಡಿಕೆ ಅಷ್ಟೇ. ಇವಾಗ ಸಾಹೇಬರು ಅವ್ರೇನು ಬೆಂಗಳೂರಿಗೆ ಒಂದು ಕನಸು ಕಂಡಿದ್ದಾರೋ, ರಿಂಗ್ ರೋಡ್ ಆಗಿರಲಿ, ಫ್ಲೈಓವರ್ಸ್ ಆಗಿರಲಿ, ಮತ್ತು ಇಲ್ಲಿ ಕಾಕ್ಸ್ಟೌನ್ದ ಫ್ಲೈಓವರ್ ಆಗಿರಲಿ, ಮತ್ತು ಅವ್ರಿಗೆ ಈ ಸ್ಲಮ್ ಡೆವಲಪ್ಮೆಂಟೆಲ್ಲ ಅವ್ರಿಗೆ ಅಭಿವೃದ್ಧಿ ಅಂದರೆ ಅವ್ರಿಗೆ ತುಂಬ ಅವ್ರ ಹತ್ರ ನಾನು ಸಲಹೆಯನ್ನು ಕೇಳಿದಾಗ ಅವ್ರು ಹೇಳಿದ್ದಾರೆ. ಗ್ರೌಂಡ್ ವಿಚಾರನೂ ಮಾತಾಡಿದಾಗ ಆಯಿತು, ಅದಕ್ಕೆ ಒಂದು ಒಳ್ಳೆಯ ಜಾಗನ ಐಡೆಂಟಿಫೈ ಮಾಡಿ ನಮ್ಮ ಗೌರ್ಮೆಂಟ್ ಇರುವ ಟೈಮ್ಗೆ ಅದು ಮಾಡಿಸ್ಕೊಡ್ತೀನಿ ಅಂತಲೂ ಒಂದು ಮಾತು ಹೇಳಿದ್ದಾರೆ ಅವರು. Okay, I'm Maria Macklin and I studied in St. Francis Xavier's Girls High School and I scored 72% and I thank Francis Benito for giving me this. I'm Dhanush. Sir gave me a best gift, so it is very helpful for this time. My name is Tanushreya. I completed my second PUC with 82%. Sir gave us this gift. I'm so grateful for him. Thank you so much. Hi, I'm Saranya. I got 92%. Thank you for encouraging me and thank you for Francis sir for encouraging me. I'm so happy that I received this tab. So my percentage was 77. I was studying in St. Charles PU College and I'm so happy that I received this. Thank you.